ಅಥವಾ ಯಾರು ಗೂಗಲ್ ತೆಗೆದು ನೋಡಿದ್ರು ನಿಮ್ಮ ಪಕ್ಕದ ಮನೆ ಹುಡುಗಿ ಹೀರೋಯಿನ್ ಹೇಗಿದ್ದಾರೆ ಅಂದ್ರೆ ಚಂದ ಕಾಣ್ತೀರಿ ನೀವು. ಅವ್ರೊಂದು ದೊಡ್ಡ ಹೀರೋ, ಅವರು ತುಂಬಾ ದೊಡ್ಡ ಹೀರೋ. ಅವ್ರು ತೆಲುಗುನಲ್ಲಿ ಇಲ್ಲ, ಇನ್ನೊಂದು ತಮಿಳಲ್ಲಿ. ತಮಿಳಲ್ಲಿ ತೆಲುಗು ಆಯ್ತು, ಎಲ್ಲಾ ಕಡೆ ಆಲ್ಮೋಸ್ಟ್ ನಂದು ಫೋಟೋಸ್ ಡಿಸ್ಟ್ರಿಬ್ಯೂಟ್ ಆಗೋಗಿತ್ತು. ಚೆನ್ನೈ ಕಡೆ, ತಮಿಳ್ನಾಡಿಗೆ, ಇದಕ್ಕೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗೋಗಿತ್ತು. ಹೋದ್ವಿ. ಅವರು ನನ್ಗೆ ಹೆಂಗ್ ಅನ್ನಿಸ್ಬಿಡ್ತು ಅಂದ್ರೆ, ಅವ್ರು ತುಂಬಾ ದೊಡ್ಡ ಕಲಾವಿದ್ರು ಅವರು. ಬಟ್ ನನ್ಗೆ ಆ ಸೆಟ್ಟಿಗೆ ಹೋಗಿ ಅಲ್ಲಿ ನೋಡಿದ ತಕ್ಷಣ ನನಗೆ ಒಂಥರ ಭಯ ಆಗ್ಬಿಡ್ತು. ಏಕೆ? ನನ್ಗಾಗತ್ತಾ, ನಾನು ಫೇಸ್ ಮಾಡ್ತೀನಾ ಇಲ್ಲೆಲ್ಲ, ಇವ್ರಗಳ ಮಧ್ಯೆ ಎಲ್ಲ ನನ್ಗಾಗತ್ತಾ, ಒಂದು ಆ ಭಯ ಹುಟ್ಕೊಂಡ್ಬಿಡ್ತು ನನಗೆ. ಆಮೇಲೆ ಏನ್ ಥಾಟ್? ಅದೇ ಇಂಡಸ್ಟ್ರಿ ಹೀಗೆ ಇರೋದು ಅಂತ ತಪ್ಪು ಅಂದ್ರೆ ನಿಮ್ಮ ತಲೆಯಲ್ಲಿ ಏನು ಓಡ್ತು? ಮೇ ಬಿ ಅದು ಇಂಡಸ್ಟ್ರಿ ಅಂದ್ರೆ ಇದೆ, ಇಂಡಸ್ಟ್ರಿ ಅಂದ್ರೇನೆ ತಪ್ಪು ಅನ್ನೋ ತರ ಏನು. ಚೆನ್ನಾಗಿತ್ತಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ, ನಿಮ್ಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರಲ್ಲ ಎಲ್ಲ ನಿಮ್ಮನ್ನ? ಚಂದ್ರು. ಕರೆಕ್ಟ್. ಅಲ್ಲೇನೋ ಈಗ ನೆರೆಯ ತೆಲುಗು ಇಂಡಸ್ಟ್ರಿ ಆಗಿದ್ದ ಅನುಭವ, ವಾಟ್ ಯು ಸೇ, ನಂಗೆ ಕೆಟ್ಟದಾಗ ಅದಾಯ್ತು ಅಂದ್ರಲ್ಲ ಮನಸ್ಥಿತಿಗೆ, ಅಲ್ಲಿ ಕೆಟ್ಟದಾಗ ಆಯ್ತು ಅಂತ ಅನ್ಕೋಣ. ಇಲ್ಲಿ ಒಳ್ಳೇದಿತ್ತಲ್ಲ, ನೀವೆಂತ ಕಾಚೆ ಹೋಗಿದ್ದು? ನನಗ್ ಬೇಡನೋ ಅನ್ನಿಸ್ತು ನಿಜವಾಗ್ಲೂನು. ವುಡ್ ಕಮ್ ಬ್ಯಾಕ್. ಓ ನಂಗೆ ಇಲ್ಲಿ ನನ್ನ ಊರು, ನನ್ನ ಸಿನಿಮಾ ಜಗತ್ತು ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಪ್ಪ, ಬೇರೆ ಭಾಷೆಗೆ ಹೋಗಲ್ಲ, ಮಾಡ್ಬೋದಾಗಿತ್ತು ನೀವು. ಇಲ್ಲ, ನನ್ಗೆ ಏನಿಸ್ತು, ನನ್ಗೆ ಸ್ಟಡಿ ಅದಕ್ಕೆ ಹೇಳಿದ್ದು ನಮ್ಮಮ್ಮ ಒಂದೇ ಮಾತಂದಿದ್ದು, ನಿನ್ಗಿನ್ನ ಚಿಕ್ಕೋಳ್ ಮೈಂಡ್ ಮೆಚೂರ್ ಆಗಿಲ್ಲ ನಿನ್ಗೆ, ಸೊ ನೀನು ಫಸ್ಟ್ ನೀನ್ ಎಜುಕೇಶನ್ ಕಡೆ ಹೋಗ್ಬಿಡು. ನೀನು ಹೇಳಿದ್ರಿ ನೀವು. ಇನ್ನೊಂದು ಏನ್ ಗೊತ್ತಾ, ಇಂಡಸ್ಟ್ರಿಲ್ ರಂಜಿತಾ ಅಂದ್ರೆ ರಂಜಿತನ ಹಿಂದೆ ಅವ್ರ ಅಮ್ಮ ಇರ್ತಾಳಪ್ಪ. ರಂಜಿತನ ಆ ಹುಡ್ಗಿನ ಅವ್ರ ಅಮ್ಮನ ಹಿಂದೆ, ಅವ್ರ ಅಮ್ಮ ಹಿಂದೆನೆ ಇರ್ತಾಳಪ್ಪ, ಹುಡ್ಗಿ ಹಿಂದೆನೆ ಇರ್ತಾಳಪ್ಪ. ಸೊ ಒಂಥರ ಸೆಕ್ಯೂರ್ ನಿಮ್ಗದು? ಸೆಕ್ಯೂರ್. ನನ್ಗದು ಸೆಕ್ಯೂರೇ, ಬಿಕಾಸ್ ನಾನು ಎಲ್ಲಿ ಹೋಗ್ತೀನೋ ನನ್ನ ಅಮ್ಮ ಇರ್ತಾರೆ, ನಾನು ಎಲ್ಲಿದ್ರು ಏನ್ ಮಾಡಿದ್ರು ಇರ್ತಾರೆ ಅನ್ನೋದು ನಾನು ಸೆಕ್ಯೂರ್. ಅದು ಬಿಕಾಸ್ ನನ್ಗೆ ಅದ್ರಲ್ಲಿ ಏನ್ ತಪ್ಪು ಅಂತ ನನ್ಗೆ ಅನ್ಸಿಲ್ಲ. ಸೊ ಐಮ್ ಕಂಫರ್ಟಬಲ್ ಅದ್ರಲ್ಲಿ. ಅದು ಬಟ್ ಹೊರ್ಗಿನ ಜಗತ್ತಿಗೆ ಹೆಂಗ ಅಂದ್ರೆ ಇದು ರಂಜಿತನ ಅದೆಲ್ಲೋದ್ರು ಅವ್ರ ಅಮ್ಮನ ಹಿಂದೆನೆ ಬರುತ್ತದು. ಚೆನ್ನಾಗಿದೆ ಅದು ಇಂಡಸ್ಟ್ರಿಗೆ ಸೂಟ್ ಆಗಲ್ಲ. ಅವಾಗೇನು ಫಸ್ಟ್ PUC ಸೆಕೆಂಡ್ PUC ಬಂದಿದ್ರಾ? ಇಲ್ಲ, ಅವಾಗಿನ್ನ ಮಾಡಿರ್ಲಿಲ್ಲ, ನಾನು ಕಂಟಿನ್ಯೂ ಮಾಡಿರ್ಲಿಲ್ಲ. ಬ್ರೇಕ್ ತಗೋಬಿಟ್ಟಿದ್ದೆ. ಬ್ರೇಕ್ ತಗೋಬಿಟ್ಟಿದ್ದೆ ನಾನು. ಇದೆ ಮಾಡ್ತಾ ಇದ್ನಲ್ಲ, ಸರೌಂಡಿಂಗ್ 1 or 2 years ಅಲ್ಲಿ ಮಾಡ್ತಾ ಇದ್ದೆ ನಾನು ಅದನ್ನ. ಸೊ ಅದಾದ್ಮೇಲೆ ಅದೇ ಅಂದಿದ್ದು, ಇದು ಇಂಡಸ್ಟ್ರಿಗೆ ಸೂಟ್ ಆಗಲ್ಲ, ಈ ರಂಜಿತಾನ ಈ ಹುಡ್ಗಿ ಇಂಡಸ್ಟ್ರಿಗೆ ಸೂಟ್ ಆಗಲ್ಲ. ಆತರ ಎಲ್ಲಾ ಕಡೆ ಬಂತು ಎಲ್ಲಾ ಕಡೆನೂ. ಹೈದರಾಬಾದ್ ಇಂದ ಅಬ್ಸಿದ್ದ ಬಿಕಾಸ್ ಆಫ್ ಮ್ಯಾನೇಜರ್ ನಮ್ ಇಲ್ಲಿ ಅವರೇ ಇದ್ರು. ನಮ್ಮ ಇಲ್ಲಿ ಮ್ಯಾನೇಜರ್ ಥ್ರೂನೇ ನಾನು ಅಲ್ಲಿ ಹೋಗಿದ್ದು. ನನ್ನ ತಲೆಯಲ್ಲಿ ಓಡ್ತಾ ಇದೆ. ಐ ಥಾಟ್ ಫಸ್ಟ್ ಹೈದರಾಬಾದ್ ಮ್ಯಾನೇಜರ್ ಅನ್ಕೊಂಡೆ, ನೀವು ಕನ್ನಡದ ಮ್ಯಾನೇಜರು, ಬಟ್ ಅವ್ರಂಗ್ ಬಂದು ನಿಮ್ ಪ್ರಪೋಸ್ ಮಾಡಿತ್ತಲ್ಲ ಅದು. ಅವ್ರು ಹೆಂಗ್ ಇದ್ ಮಾಡೋರು ಅಂದ್ರೆ, ನಾನು ಏನ್ ಹೇಳ್ತೀನೋ ನೀನ್ ಅದನ್ನ ಮಾಡ್ಬೇಕು ಅನ್ನೋ ತರ ಇತ್ತು. ನಾನು ಇಲ್ಲಿ ಬರ್ಬೇಕಂದ್ರೆ ನೀವು ಅಲ್ಲಿ ಬರ್ಬೇಕು, ನೀವು ಇಂಥ ಪ್ರೋಗ್ರಾಮ್ ಇದೆ ಅಂದ್ರೆ ಅಲ್ಲಿ ಅಟೆಂಡ್ ಆಗ್ಬೇಕು, ನಾನು ಹಿಂಗೆ ಹೇಳ್ದಂಗೆ ನೀವು ಅವ್ರ ಹತ್ರ ಮಾತಾಡ್ಬೇಕು. ಏನಂಗಾರೆ ಸಕ್ಸಸ್ ಬೇಕು, ಬೆಳಿಬೇಕು ಅಂದ್ರೆ ಈ 1 2 3 4 ಏನ್ ಹೇಳಿದ್ರಲ್ಲ, ನೀವು ಬೇಡ ಅಂತ ಬಿಟ್ಟು ಬಂದ್ರಲ್ಲ, ಅದೆಲ್ಲ ಮಾಡ್ಬೇಕಾ? ಮಾಡಿದ್ರೆ ನಿನಗೆಲ್ಲ ಸಿಗತ್ತೆ ಅಂತಾರೆ, ಮಾಡಿದ್ರೆ ನಿನ್ಗೆಲ್ಲ ಸಿಗತ್ತೆ, ಮಾಡಿಲ್ಲ ಅಂದ್ರೆ ನಿನ್ಗೆ ಏನು ಸಿಗಲ್ಲ. ಅದೇ ಮನೇಲಿ ಹೋಗಿ ಕುತ್ಕೋಬೇಕಾಗತ್ತೆ, ಏನೋ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಆರಾಮಾಗಿರ್ಬೇಕಾಗತ್ತೆ ಅಂಥವ್ರೆಲ್ಲ. ಸೊ ಯು ಚೂಸ್ ದ ಸೆಕೆಂಡ್ ಒನ್? ಅಫ್ಕೋರ್ಸ್. ನನಗೆ ಆವಾಗಿನ ಎಜುಕೇಷನ್ ಏನು ಇರಲಿಲ್ವಲ್ಲ, ಓಕೆ ಬಿಡು, ನಾನು ಬೇರೆ ನೋಡೋಣ. ನಿಜ ನನಗೆ ಆ ಮದುವೆ ಕಾನ್ಸೆಪ್ಟು ಇಲ್ಲ ನನಗೆ ಆ ತಲೆಯಲ್ಲಿ. ಓಕೆ, ಎಜುಕೇಷನ್ ಮಾಡ್ಕೊಳ್ಳೋಣ. ಎಜುಕೇಷನ್ ಮಾಡ್ಕೊಂಡಾದ್ಮೇಲೆ ನಾನು ಪಕ್ಕ ಹೆಂಗೆ ಆಗಿಬಿಟ್ಟೆ ಅಂದರೆ, ಒಳ್ಳೆ ಬಿಸ್ನೆಸ್ ಹುಡುಗಿ, ಬಿಸ್ನೆಸ್ ಮೈಂಡೆಡ್ ಆಗಿಬಿಟ್ಟೆ ನಾನು. ಬಿಸ್ನೆಸ್ ಮೈಂಡೆಡ್ ಆಗಿ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲೆ ವಾಪಸ್ ಬಂದು ಸಿನಿಮಾಯಿಂದ ದೂರ ಬಂದು ಚೇಂಜ್ ಮಾಡಿದ್ರಾ? ನನ್ನ ನಂಬ್ತೀರಾ, ಇಲ್ಲಿವರೆಗೂ 22 years ನನ್ನ ನಂಬರ್ ಚೇಂಜ್ ಆಗಿಲ್ಲ. ಸೇಮ್ ನಂಬರ್. ಗೊತ್ತಿಲ್ಲ ಯಾರಿಗೂ. ಯಾಕೆ ಗೊತ್ತಿಲ್ಲ? ನೀವು ಗೊತ್ತಿಲ್ಲ. ಯಾರು ಯಾಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಲಿಲ್ಲ? ಬಿಕಾಸ್ ಗೊತ್ತಿಲ್ಲ, ಅದು ಇಂಡಸ್ಟ್ರಿಗೆ ಸೂಟ್ ಆಗಲ್ಲ, ಅದು ಇಲ್ಲಿದಲ್ಲ, ಅದೆಲ್ಲೋ ಹೊರಟೋಗ್ಬಿಟ್ಟಿದೆ ಆ ಹುಡುಗಿ. ಇದು ಪ್ಲಾಂಟ್ ಮಾಡಿದ್ದ ವಿಷಯನ? ಮೇ ಬಿ ಅದು ಹಬ್ಬಿಟ್ಟೈತೆ ಎಲ್ಲ ಕಡೆನು. ಅವಳು ಆ ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಆ ಹುಡುಗಿ ಇಲ್ಲಿ ಅವಳೆ ಅಲ್ಲ, ಅದೆಲ್ಲೋ ಇದ್ದಾಳೆ. ಇಂಡಸ್ಟ್ರಿಗೆ ಸೂಟ್ ಆಗಲ್ಲ ಅವಳು. ಇದು ಕಿವಿಗೆ ಬಿದ್ದಾಗ ಏನು ಅನ್ನಿಸ್ತು?
ಏನ್ ಅನ್ಸತ್ತೆ ಅಂದ್ರೆ ನಂಗೆ ಗೊತ್ತಾಯ್ತು ಇದು ನನ್ಗೆ ಬೆಳೆಯಕ್ಕೆ ದಾರಿ ಕೊಡ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತಾಯ್ತು. ಇದು ನಾನು ಬೆಳೆಯೋ ದಾರಿನೂ ಆಗ್ತಾ ಇಲ್ಲ ನನ್ಗೆ. ಅದು ಒಂದು ಕ್ರಿಯೇಟ್ ಆಗ್ಬಿಟ್ಟಿದೆ, ಒಂದು ನನ್ನ ಸರೌಂಡಿಂಗ್ ಒಂದು ಹಬ್ಕೊಂಡ್ಬಿಟ್ಟಿದೆ. ಸೊ ಅದರಿಂದ ನಾನು ಹೊರಗೆ ಬರಕ್ಕಾಗಲ್ಲ. ಬಂದು ಅದಕ್ಕೆ ಸ್ಪಷ್ಟನೆ ಕೊಡ್ಬೇಕು, ನನಗೇನೋ ಅನ್ಯಾಯ ಆಗಿದೆ ಗಟ್ಟಿ ಧ್ವನಿಲಿ ಇಲ್ಲ ಮಾತಾಡಬೇಕು ಇಲ್ಲ ಆ ಥರದ್ದು ಏನಿಲ್ಲ. ಅದೆಲ್ಲ ಇಲ್ಲ. ನಾನು ಹೇಳಿದ್ನಲ್ಲ, ಈ ಧೈರ್ಯ ಇದು ಅವಾಗ ಇದ್ದಿದ್ರೆ ಖಂಡಿತವಾಗ್ಲೂ ಇವತ್ತಿನವರೆಗೂ ನಾನು ಇಂಡಸ್ಟ್ರಿಲಿ ಇರ್ತಾ ಇದ್ದೆ. ಯಾವ ಲ್ಯಾಂಗ್ವೇಜಾರ ಆಗಲಿ ಎಲ್ಲಾರನ್ನೂ ಫೇಸ್ ಮಾಡ್ತೀನಿ, ಎಲ್ಲಾರನ್ನೂ ಇದು ಮಾಡ್ತೀನಿ. ಎನಿ ಲ್ಯಾಂಗ್ವೇಜ್ ನಾನು ಮಾಡ್ತೀನಿ. ನಾನೊಬ್ಳು ಕಲಾವಿದೆ, ನಾನು ಮಾಡ್ತೀನಿ. ಯಾವ ಲ್ಯಾಂಗ್ವೇಜ್ ಆದ್ರೇನು ಕಲೆಗೆ ಇದಿಲ್ಲ, ಭಾಷೆ ಇಲ್ಲ, ಎಲ್ಲ ಒಂದೇ. ನಾನು ಮಾಡ್ತೀನಿ. ಈ ಧೈರ್ಯ ನನಗಿದ್ದಿದ್ರೆ ಇಂಡಸ್ಟ್ರಿ ನಾನು ಬಿಡ್ತಾನೆ ಇರಲಿಲ್ಲ. ಸರಿ, ಹೊರಗೆ ಬಂದ್ರಿ, ನಿಮ್ಮ ಪಾಡ್ ನೀವು ಬೇರೆ ಕರೆಸ್ಪಾಂಡೆನ್ಸ್ ಅಲ್ಲಿ ಓದ್ತಿದ್ರಿ, ಬಿಸ್ನೆಸ್ ಮಾಡಿದ್ರಿ. ಏನ್ ಹೋಟೆಲ್ ಬಿಸ್ನೆಸ್ ಬಂದ್ರಾ? ಹೋಟೆಲ್ ಮಾಡಿದೆ, ಮಿರ್ಚಿ ರೆಸ್ಟೋರೆಂಟ್ ಅಂತ. ಮಿರ್ಚಿ ರೆಸ್ಟೋರೆಂಟ್? ಮಿರ್ಚಿ ರೆಸ್ಟೋರೆಂಟ್ ನಮ್ಮ RR ನಗರಲ್ಲಿ, ಬೆಂಗಳೂರು ನಗರದಲ್ಲಿ. ಬೆಂಗಳೂರು RR ನಗರಲ್ಲಿ ಮಿರ್ಚಿ ರೆಸ್ಟೋರೆಂಟ್ ಅಂತ ಮಾಡಿದೆ. ಸೊ ಅದನ್ನ ರನ್ ಮಾಡಿದೆ 4-5 years ವರ್ಗು ರನ್ ಮಾಡಿದೆ. ಸೊ ನಂದೇನಿತ್ತಂದ್ರೆ ನನ್ನ ಕಸಿನ್ US ಅಲ್ಲಿ ಇದ್ಲು. ಸೊ ನಾನು USA ಗೆ ಹೋದೆ. ಅಲ್ಲಿ ನಮ್ಗೆ ಅಲ್ಲೊಂದು ಬ್ರಾಂಚ್ ಮಾಡ್ಬೇಕು, ಯಾಕಂದ್ರೆ ಅಮೆರಿಕದಲ್ಲಿ ಮಿರ್ಚಿ ರೆಸ್ಟೋರೆಂಟ್ ಮಾಡ್ಬೇಕು ಅನ್ನೋದಿತ್ತು. ಬಿಕಾಸ್ US ಅಲ್ಲಿ ಎಲ್ಲಾ ಕಡೆನು ಇಂಡಿಯನ್ಸ್, ವರ್ಲ್ಡ್ ವೈಡ್ ಇಂಡಿಯನ್ಸ್ ಇದ್ದಾರೆ ಸರ್ ನಾನ್ ನೋಡಿರೋ ಪ್ರಕಾರ. ಸೊ ನಾನು US ಅಲ್ಲಿ ಒಂದು ರೆಸ್ಟೋರೆಂಟ್ ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಹೋದೆ. ನ್ಯೂ ಜೆರ್ಸಿಲಿ ಅಥವಾ ನ್ಯೂಯಾರ್ಕ್ ಅಲ್ಲಿ ಪ್ಲಾನ್ ಮಾಡೋಣ, ತುಂಬಾ ಇದ್ದಾರೆ, ಅದೊಂದು ಇದು ಮಾಡೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿದೆ ಸಿಸ್ಟಮೆಟಿಕ್ ಬೇರೆ ಇದೆ. ಅಲ್ಲಿ ಗ್ರೀನ್ ಕಾರ್ಡ್ ಹೋಲ್ಡರ್ ಇರಬೇಕು, ಗ್ರೀನ್ ಕಾರ್ಡ್ ಹೋಲ್ಡರ್ ಮೇಲೆ 50 lakhs ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಾದ್ಮೇಲೆ ನಾನು ರೆಸ್ಟೋರೆಂಟ್ನ ಓಪನ್ ಮಾಡಬೇಕು. ಸೊ ನಮ್ಗೆ ಆಗಲ್ಲ, ವಾಪಸ್ ಬಂದ್ರಿ? ಅಫ್ಕೋರ್ಸ್ ಆಗಲ್ಲ. ಅದು ಯಾಕಂದ್ರೆ ನಾನು ಯಾರನ್ನೂ ನಂಬದೇ ಇರೋರ್ನ, ಅವ್ರು ಇನ್ನ ಸ್ಟಡಿ ಮಾಡ್ತಿದ್ದಾಳೆ, ಅವಳು ಇನ್ನ MS ಮಾಡ್ತಿದ್ದಾಳೆ. ಸೊ ಇನ್ಯಾರನ್ನೋ ಮೇಲೆ ನಾನು ಹೆಂಗೆ ನಂಬಿ 50 lakhs ಹಾಕೋದು ನಾನು? ಈಗಲೂ ಬೆಂಗಳೂರಲ್ಲಿ ಇದೆಯಾ ಮಿರ್ಚಿ ರೆಸ್ಟೋರೆಂಟ್? ಇಲ್ಲ ಸರ್, ನಾನು ಅದು ಮ್ಯಾನೇಜ್ಮೆಂಟ್ ಕೊಟ್ಬಿಟ್ಟು ಹೋದೆ ಮೈಸೂರವ್ರೊಬ್ರಿಗೆ. ಸೊ ನಾನು ಅಲ್ಲಿ ಪ್ಲಾನ್ ಇತ್ತಲ್ಲ, ಸೊ ಇದು ನನಗೆ ಅದು ಮುಚ್ಚೋಕೆ ಇಷ್ಟ ಇರಲಿಲ್ಲ. ನನಗೆ ರೆಸ್ಟೋರೆಂಟ್ ಕ್ಲೋಸ್ ಆಗೋದು ಇಷ್ಟ ಇರಲಿಲ್ಲ. ನಾನೇನು ಮಾಡಿದೆ, ಬೇರೆಯವ್ರಿಗೆ ಮ್ಯಾನೇಜ್ಮೆಂಟ್ ಕೊಟ್ಬಿಟ್ಟು ಹೋದೆ. ಸೊ ಇದನ್ನ ನೀವು ರನ್ ಮಾಡಿ, ನನಗೆ ಈ ಥರ ಪ್ಲಾನ್ ಇದೆ, ಹೀಗೆ ನಾನು ಅಲ್ಲಿ ಹೋಗ್ತೀನಿ, ಹಿಂಗೆ ಮಾಡಿ ಅಂತ ಹೇಳಿದೆ. ಸೊ ಅವರು ಒಂದು 3 months ರನ್ ಮಾಡಿದ್ದಾರೆ. ದೆನ್ ಆಫ್ಟರ್ ದಟ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ರೆಸ್ಟೋರೆಂಟ್ ಕೈ ಹಿಡಿತಾ ನಿಮ್ದು? ತುಂಬ ಚೆನ್ನಾಗಿರ್ತಿತ್ತು ಸರ್, ತುಂಬ. ಈಗಲೂ ಎಷ್ಟೊಂದು ಜನ ಕೇಳ್ತಾರೆ, ಮ್ಯಾಮ್ ಎಲ್ಲಾದ್ರೂ ಬೇರೆ ಫ್ರಾಂಚೈಸಿ ಇದೆಯಾ, ಓಪನ್ ಮಾಡಿದೀರಾ, ಮತ್ತೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ. ಹೆಸರು ನಿಮ್ಮ ಹತ್ರನೇ ಇದೆಯಾ ಅಥವಾ ಟ್ರೇಡ್ ಮಾರ್ಕ್ ಔಟ್ ಹೋಗಿದ್ಯಾ? ಇಲ್ಲ, ನಮ್ಮ ಹತ್ರನೇ, ಯಾರಿಗೂ ಏನು ಇದಿಲ್ಲ. ಈಗಲೂ ಮಾಡ್ತೀರಾ ನೀವು? ಎಷ್ಟು ವರ್ಷ ಇರ್ಲಿಲ್ಲ ಇಂಡಿಯಾದಲ್ಲಿ? ಇರ್ಲಿಲ್ಲ ಸರ್, ತುಂಬಾ. ಯಾವಾಗ USA ಗೆ ಅಂತ ಹೋದ್ನಾ, ಅಲ್ಲಿ ಪ್ಲಾನ್ ಮಾಡೋದು ಏನಿತ್ತಲ್ಲ, ಸೊ ಅಲ್ಲಿ ಆಮೇಲೆ ನನ್ಗೆ ಬೇರೆ ಬೇರೆ ದೇಶದಲ್ಲೆಲ್ಲ ನನ್ಗೆ ಅದೊಂದು ಕ್ಯೂರಿಯಾಸಿಟಿ, ಹೇಗಿರತ್ತೆ ಬಿಸ್ನೆಸ್ ಅಲ್ಲಿದೆಲ್ಲ, ಬಿಸ್ನೆಸ್ ಹೇಗಿರತ್ತೆ ಹೋಗಿ ನೋಡೋದು. ಸೊ ಆಮೇಲೆ ಕಂಪೇರ್ ಮಾಡೋದು, ನಮ್ಮ ದೇಶದ್ದು ಆ ದೇಶದ್ದು ಕಂಪ್ಯಾರಿಸನ್ ಮಾಡೋದು, ಲೈಫ್ ಸ್ಟೈಲ್ ಹೇಗಿರತ್ತೆ ಅಂತ ತಿಳ್ಕೊಳ್ಳೋದು. ಈಗ US ಅಲ್ಲೇ ಒಂಥರ ಇದೆ, ದುಬೈಯಲ್ಲೇ ಒಂಥರ ಇದೆ, ಬೇರೆ ದೇಶದಲ್ಲೇ ಒಂಥರ ಇದೆ. ಬಿಸ್ನೆಸ್ ಮಾಡಿದ್ರೆ ಮಾಡ್ಲಿಲ್ವಾ, ಬರೀ ತಿಳ್ಕೊಂಡ್ರೆ ಅಷ್ಟೇನಾ? ತಿಳ್ಕೊಂಡೆ, ಬಟ್ ಅಲ್ಲಿ ಮಾಡ್ಬೇಕಂದಾಗ ಏನಂದ್ರೆ ನಮ್ಮೋರು, ನಮ್ಮ ಜನ, ನಮ್ದು ಅನ್ನೋದು ಇರ್ಲೇಬೇಕು ಸರ್ ಬೇರೆ ದೇಶದಲ್ಲಿ. ಈಗ ಇಲ್ಲಿ ನನ್ನ ರೆಂಟೆಡ್ ಹೌಸಲ್ಲಿ ಇರ್ತೀನೋ ಅಥವಾ ಓನ್ ಹೌಸಲ್ಲಿ ಇರ್ತೀನೋ, ಹೆಂಗಿರ್ತೀನೋ ಗೊತ್ತಿಲ್ಲ. ನಮ್ಗೆಲ್ಲ ಸರೌಂಡಿಂಗ್ ಗೊತ್ತಿರತ್ತೆ. ಸೊ ನಾವೇನೋ ಒಂದು ಮಾಡ್ಬೋದು, ಬಟ್ ಬೇರೆ ದೇಶದಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ಎಷ್ಟು ವರ್ಷ ಆದ್ಮೇಲೆ ವಾಪಸ್ ಬಂದಿರಿ ಬೆಂಗಳೂರಿಗೆ? ಆಯ್ತು 2013 ನಾನು ರೆಸ್ಟೋರೆಂಟ್ ಮಾಡಿದ್ದು. 12ಗೆ ಪ್ಲಾನ್ ಮಾಡಿದೆ. 12ಗೆ ಪ್ಲಾನ್ ಮಾಡಿ ಬಿಫೋರ್ ಕರೋನಾ ಹೋದ್ರಿ? ಹೋದ್ವಿ. 19 ಬಂದೆ. 19 ಬಂದು 19 ವಾಪಸ್ ಬಂದಿದ್ರಿ? 19 ಕರೋನಾ ಮುಂಚೆ ಸೆಟ್ಲ್ ಆಗಿದ್ರಿ ಬಂದು? ಬಂದಿದ್ದೆ. ಕರೋನಾ ಒಂಥರ ಕ್ವಾರಂಟೈನ್ 3 years, ಅದು ಒಂಥರ 3 years. ನಂದು ಮ್ಯಾರೇಜ್ ಆಯ್ತು ಅವಾಗ 2019 ಅಲ್ಲಿ. 2019 ಮದ್ವೆ ಆದ್ರಿ? ಮದ್ವೆ ಆದೆ. ದೆನ್ ಆಫ್ಟರ್ ದಟ್ ಕರೋನಾ ಬಂತು. ಸೊ ಹಿಂದೆ ಯಾವಾಗ್ಲೂ ಮದ್ವೆ ಆದ್ರಂತೆ ಅಂದಾಗ ಅವಾಗ ಮದ್ವೆ ಆಗಿರ್ಲಿಲ್ಲ. ಸೊ 2019 ಅಲ್ಲಿ ಏನ್ ಮಾಡ್ತಾರೆ ಯಜಮಾನ್ರು? ಅವ್ರು ರಿಯಲ್ ಎಸ್ಟೇಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ನಿಮ್ಗೆ ಆಗ್ಬರೋದು ನಿಮ್ ಕುಟುಂಬಕ್ಕೆ ಅನ್ನೋ ತರ ಇದೆ. ಸೊ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವರು. ಸೊ ಅವ್ರ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ದೆನ್ ಕರೋನಾ ಅದೆಲ್ಲ ಸ್ಟಾರ್ಟ್ ಆಯ್ತು. ಸೊ ಸ್ಟಾರ್ಟ್ ಆದ್ಮೇಲೆ ದೆನ್
ಹಂಗೆ ಮದ್ವೆ ಲೈಫ್ ಗೊತ್ತಲ್ಲ, ಫ್ಯಾಮಿಲಿ ಅದು ಇದು, ಓಕೆ ಸೊ ಬೇಕು ಮಕ್ಳು ಬೇಕು ಹಾಗೆ ಹೀಗೆ ಅಂತ ಅದು ಪ್ಲಾನ್ ಆಯ್ತು. ಸೊ 5 to 6 years ಅದೇ ಲೈಫ್ ಸ್ಟೈಲ್ ಹೊರಟೋಯ್ತು. ಸೊ ಅದ್ರಗಳ ಮಧ್ಯದಲ್ಲೂ ಏನ್ ಮಾಡ್ತಿದ್ದೆ ಅಂದ್ರೆ, ನಾನು ಡ್ಯಾನ್ಸ್ ಮಾತ್ರ ಬಿಟ್ಟಿರ್ಲಿಲ್ಲ, ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಡ್ಯಾನ್ಸು ಅದೆಲ್ಲ ಏನು ಬಿಟ್ಟಿರ್ಲಿಲ್ಲ ನಾನು. ಸೊ ಹಿಂಗೆ ಪಾರ್ಟಿಗಳು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ಬೇಕಾದ್ರೆ ಎಲ್ಲರೂ ಅನ್ನೋರು, ರಂಜಿತಾ ಎಷ್ಟೊಂದು ಜನ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಹಳೆ ಆರ್ಟಿಸ್ಟ್ ಅವರೆಲ್ಲ ಸೀರಿಯಲ್ಸ್ಗೆ ಇದಕ್ಕೆಲ್ಲ ಬರ್ತಿದ್ದಾರೆ, ನೀನು ಯಾಕೆ ಟ್ರೈ ಮಾಡಲ್ಲ ಅಂತ ಎಲ್ಲ ಕೇಳೋರು. ಸೊ ನನಗೆ ಈಗೆಲ್ಲ ಸೋಷಿಯಲ್ ಮೀಡಿಯಾ, ನೀವು ನಂಬ್ತೀರಾ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂದ್ರೆ ನನಗೆ ಅದೇ ಕ್ವಶನ್ ಕೇಳೋನಿದ್ದೆ ನಾನು. ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಈ ರಂಜಿತಾ ಅಂತ ಹೊಡೆದ್ರೆ ನೀವು ಕಾಣಿಸಲ್ಲ. ಯಾವ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಇಲ್ಲ. ಗೂಗಲ್ ಅಲ್ಲಿ ನಿಮ್ಮ ಹೆಸರು ಹುಡುಕಿದ್ರೆ ನಮಗೆ ಸಿಗೋದೇ ಪಕ್ಕದ ಮನೆ ಹುಡುಗಿ ಮೂವೀಸ್. ಅದ್ ಬಿಟ್ರೆ ಇನ್ಯಾವುದೂ ನನಗಂತೂ ಬಿದ್ದಿಲ್ಲ. ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಕಾಣಿಸ್ತಾರ, ಬೇರೆ ಏನಾದ್ರು ಫೋಟೋಸ್ ಇದೆಯಾ ಅಂದ್ರೆ ಇಲ್ಲ. ಹೌದು. ಸೊ ನಾನು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇಲ್ಲ. ಸೊ ಆವಾಗ ಅಂದೆ ನಾನು, ನಾನು ಇವಾಗ ಬಂದ್ರು ಈಗ ಚಿಕ್ಕ ಹುಡುಗಿರೆಲ್ಲ ಎಂತೆಂಥ ಏನೇನೋ ನೇಮು ಫೇಮು ಎಲ್ಲ ಮಾಡಿಬಿಟ್ಟಿದ್ದಾರೆ, ಈಗ ನಾನು ಮತ್ತೆ ಅದನ್ನೆಲ್ಲ ಕ್ಯಾರಿ ಮಾಡಬೇಕಾ, ನನಗಾಗತ್ತಾ ಅಂದಾಗ ಮತ್ತೆ ಒಂದು ನ್ಯೂ ಇಯರ್ ಪಾರ್ಟಿ ಮಾಡಿದ್ದೆ ಜಾನಲ್ಲಿ, ನನ್ನ ಫ್ರೆಂಡ್ ಫಾರ್ಮ್ ಹೌಸಲ್ಲಿ. ಅಲ್ಲಿ ಮತ್ತೆ ಇಂಡಸ್ಟ್ರಿ ಅವ್ರದ್ದು ಕೆಲವೊಂದಿಷ್ಟು ಜನ ಬಂದಿದ್ರು. ಸೊ ಅವ್ರಂದ್ರು, ಮ್ಯಾಮ್ ಏನಕ್ಕೆ ಇದು ಮಾಡ್ತಿದ್ದೀರಾ, ಎಂತೆಂಥವ್ರು ಏನೇನೋ ಮಾಡ್ತಿದ್ದಾರೆ, ನೀವು ಬನ್ನಿ ಮ್ಯಾಮ್, ನೀವು ಬಂದು ನೋಡಿ, ನೀವು ಬೆಳಿಲಿಲ್ಲ ಅಂದರೆ ಈ ಸಲ ಮುಂಚಿನ ಥರ ಬ್ರೇಕ್ ತೊಗೊಳಲ್ಲ, ನೀವು ಕಂಟಿನ್ಯೂಸ್ ಆಗಿ ಇರ್ತೀರಾ ನೋಡಿ ಬೇಕಿದ್ರೆ, ಸೊ ನೀವು ಬನ್ನಿ ಅಂತ ಹೇಳಿದ್ರು. ಸೊ ಓಕೆ ಆಯಿತು, ಈ ವರ್ಷದೆಲ್ಲ ಆಯಿತು. ನಂದು ಒಂದು ಪರ್ಸ್ನಲಿ ಸ್ವಲ್ಪ ಹೇಳಿದ್ನಲ್ಲ, ಅದರಿಂದನೂ ನಾನೊಂದು ಸ್ವಲ್ಪ ಹೊರಗೆ ಬರಬೇಕಿತ್ತು. ಸೊ ಆ ಥಾಟಿಂದ ಎಲ್ಲ ಡೈವರ್ಟ್ ಆಗಬೇಕಾಗಿತ್ತು ನಾನು. ಓಕೆ ಡನ್, ದಿಸ್ ಇಯರ್ ಮೈ ಟೈಮ್ 2026, my date of birth also 10/1 it will come. So I thought, okay, this is my year, I have to start. So that's the reason ರಂಜಿತಾ ಅವರು ನಮ್ಮ ಹರಿಕಥೆಯ ಪಾಡ್ಕಾಸ್ಟ್ ನಲ್ಲಿ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸ್ವಾಗತ ಇಂಡಸ್ಟ್ರಿಗೆ. ಬಟ್ ನನ್ನ ಕುತೂಹಲ ಏನ್ ಗೊತ್ತಾ, ಈ ಇಂಡಸ್ಟ್ರಿಯ ಕ್ವಾರಂಟೈನ್ ಇತ್ತಲ್ಲ ನಿಮ್ಗೆ, ನೀವೇ ತಗೊಂಡಿದ್ ಬ್ರೇಕು, ಯು ಮೆನ್ಷನ್ ನಿಮ್ದೇ ತಪ್ಪು, ನಾನೇ ಅಡಿಷನ್ ಮಾಡಿದೆ ಅಂತ. ಆ ಟೈಮಲ್ಲಿ ನೀವು ಹೊರಗಿದ್ದೀರಾ ನಿಜ, ಆದ್ರೆ ಸೆಳೆತ ಇದೆಯಲ್ಲ ಅಷ್ಟು ಈಸಿಯಾಗಿ ಹೋಗಲ್ಲ ಇದು ಯಾವಾಗ್ಲೂ ಅಷ್ಟೇ. ಒಂದ್ ಇಡಕ್ ನೋಡ್ಬೇಕು ಅನಿಸ್ತಿರುತ್ತೆ, ಏನೇನೋ ನೀವು ಬೇಡ ಅಂದ್ರೂ ಕಾಣಿಸ್ತಿರುತ್ತೆ, ಕೇಳಿಸ್ತಿರುತ್ತೆ, ಅದೆಲ್ಲ ಏನೇನ್ ಕಿವಿ ಬೀಳ್ತಾ ಇತ್ತು, ಏನ್ ನೀವು ಕುತೂಹಲದಿಂದ ನೋಡ್ತಿದ್ರಿ ಹೊರಗಡೆಯಿಂದ? ಏನ್ ನೋಡ್ತಿದ್ದೆ ಅಂದ್ರೆ, ನಂದು ಇನ್ನೊಂದು ಸ್ಟೋರಿ ಅನ್ನೋದು ಏನಂತೀವಲ್ಲ ಅದಿದೆ. ಪ್ಲೀಸ್. ಸೊ ನಂದು ಕೇಳಿಸ್ಕೊಳಕ್ ನಾನು ಕಾಯ್ತಿದ್ದೀನಿ, ಅದಕ್ಕೆ ಈ ಪ್ರಶ್ನೆ. ಬಟ್ ನಮ್ಮ ಬಿಸ್ನೆಸ್ ಜೊತೆಗೆ ನಮ್ಮ ಅಂಕಲ್ ಒಂದು ಪ್ರೊಡಕ್ಷನ್ ನಡೀತಾ ಇತ್ತು, ಪ್ರೊಡಕ್ಷನ್ ಇದೆ ನಮ್ಮದು. ಸೊ ಆ ಪ್ರೊಡಕ್ಷನ್ನಲ್ಲಿ ಏನೇ ವರ್ಕ್ ಆದ್ರೂ ನಾನು ಹಿಂದೆ ಇರ್ತಾ ಇದ್ದೆ, ಬ್ಯಾಕ್ ಎಂಡ್ ಅಲ್ಲಿ ಇರ್ತಾ ಇದ್ದೆ. ಸೊ ನಾವು ಆಕ್ಚುಲಿ ರೆಸ್ಟೋರೆಂಟ್ ಪ್ಲಾನ್ ಮಾಡೋಕ್ಕೂ ಅದೇ ಕಾರಣ. ಸಿನಿಮಾ ಇಂಡಸ್ಟ್ರಿಲಿ ಕೋಟಿ ಅನ್ನೋದಕ್ಕೆ ಬೆಲೆ ಇರಲ್ಲ, ಅದು ಹೋಗಿದ್ ಮಾತ್ರ ವಾಪಸ್ ಬರಲ್ಲ, ಅದು ನಮ್ದಲ್ಲ ಹೋಗಿದ್ ಮಾತ್ರ. ಬಿಕಾಸ್ ಸಿನಿಮಾ ಒಂಥರ ಗ್ಯಾಮ್ಲಿಂಗೆ ನನ್ನ ಪ್ರಕಾರ. ಅದಕ್ಕೆ ₹1 ₹2 ಸಾಕಾಗಲ್ಲ, ಕೋಟಿ ಅನ್ನೋದು ಹಾಕ್ತೀವಿ, ಯಾವ ನಂಬಿಕೆ ಮೇಲೆ ಹಾಕ್ತೀವಿ? ಇಟ್ಸ್ ಲೈಕ್ ಎ ಗ್ಯಾಮ್ಲಿಂಗ್. ಜನ ನಮ್ಮನ್ನು ಕೈ ಹಿಡಿದ್ರೆ, ಆ ಸಿನಿಮಾ ಹೋದ್ರೆ ಆ ಕೋಟಿ ಅನ್ನೋದು ದುಪ್ಪಟ್ಟಾಗತ್ತೆ. ಅದೇ ನೋಡಿಲ್ಲ ಅಂದರೆ ಅದೇ 3 hours ಮೂವಿನ 2.5 hours ಮೂವೀಸ್ನ 2 minutes ಡಿಸೈಡ್ ಮಾಡಿಬಿಡ್ತಾರೆ. ಸೊ ನಾವು ಅಲ್ಲಿ ಅಷ್ಟು ಕೋಟಿಗಳು ಹಾಕಿದ್ದು, ಅಷ್ಟು ಜನ ಎಫರ್ಟು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಸೊ ಆ ಕೋಟಿ ನಮ್ಮದೇ ಅಲ್ಲ. ಸೊ ಆ ಒಂದು ಥಾಟಿಂದನೇ ನಾನು ರೆಸ್ಟೋರೆಂಟು ಬಿಸ್ನೆಸ್ಸು ಯಾಕೆ ಇರಬೇಕು ಅಂತ ಯೋಚನೆ ಮಾಡಿದ್ದಂದ್ರೆ ಇದೇ ಕಾನ್ಸೆಪ್ಟಿಗೆ. ಸೊ ಕಾಲಾಯ ತಸ್ಮೈ ನಮಃ ಅಂತ ಪ್ರೊಡಕ್ಷನ್ ಮಾಡಿದ್ದು ಯೋಗಿ, ಮತ್ತೆ ಆ ಹುಡುಗಿ ಮಧು ಅಂತ, ಚಂದ್ರು ಅನ್ನೋರು ಡೈರೆಕ್ಟರ್ ಅದಕ್ಕೆ. ಸೊ ಆ ಹುಡುಗಿನ ಸೆಲೆಕ್ಷನಲ್ಲಿ ನಾನೇ ಇದ್ದೆ ಇದರಲ್ಲಿ. ಆಮೇಲೆ ಸ್ಟೈಲ್ ಕಿಂಗ್ ಅಂತ ಮಾಡಿದ್ವಿ, ಇವ್ರದ್ದು ಗಣೇಶ್ ಅವ್ರದ್ದು. ಆ ಇದರಲ್ಲೂ PC ಶೇಖರ್ ಅವರು ಡೈರೆಕ್ಟರು. ಆ ಒಂದು ಇದರಲ್ಲೂ ಇದ್ದೆ ಬ್ಯಾಕ್ಗ್ರೌಂಡ್ ಆಗಿ. ಬಟ್ ನಾನು ಅದೇ ಹೇಳ್ತೀವಲ್ಲ, ಬಿಟ್ಟೋಗಲ್ಲ ಅಂತ ಹೇಳ್ತೀವಲ್ಲ, ಈ ಕಲಾವಿದ್ರಿಗೆ ಒಂದ್ಸಲ ಈ ಇದಕ್ಕೆ ಬಂದು ಸಿಕ್ಕಾಕೊಂಡ್ರೆ ಸುಳಿಗೆ ಅದು ಹೋಗಲ್ಲ ಅಂತ. ಬಟ್ ಆ ಸರೌಂಡಿಂಗ್ ಅಲ್ಲೇ ಸುತ್ತಾ ಇದ್ದೆ ನಾನು. ಬಟ್ ಅನಿಸ್ತಿರ್ಲಿಲ್ವಾಗ, ನಾನು ಆನ್ ಸ್ಕ್ರೀನ್ ಇರೋ ಹುಡುಗಿ, ಯಾವ್ದೋ ಪ್ರೊಡಕ್ಷನ್ ಅಲ್ಲಿ ಕೂತಿದ್ದೀನಿ, ಬ್ಯಾಕ್ ಎಂಡ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಕೂತಿದ್ದೀನಿ. ನನ್ಗೆ ಆ ಟೈಮಲ್ಲೇ ಎಷ್ಟೊಂದ್ ಜನ ಹೇಳಿದ್ದು, ನಿನ್ ನಂಬರ್ ಹುಡ್ಕಿದ್ವಮ್ಮ ಸಿಗ್ಲಿಲ್ಲ, ಆ ಮೂವೀಸಿಗೆ ಕೇಳಿದ್ರು, ಈ ಮೂವೀಸಿಗೆ ಕೇಳಿದ್ರು, ನಿನ್ ಸಿಗ್ಲಿಲ್ಲ ನಿನ್ ನಂಬರು. ನಾನಂತೆ ಯಾಕೆ ನನ್ನ ನಂಬರ್ ಸಿಗಲ್ಲ, ನಾನು ಈಗಲೂ ಕೂಡ ಅದೇ ನಂಬರ್ ಇಟ್ಕೊಂಡಿದ್ದೀನಿ, ನನ್ನ ನಂಬರೇ ಚೇಂಜ್ ಮಾಡಿಲ್ಲ, ಯಾಕೆ ನನ್ನ ನಂಬರ್ ಸಿಗಲ್ಲ? ಮತ್ತೆ ಯಾಕೆ ಆ ಮಾತು ಅಂದ್ರೆ ಬಿಕಾಸ್ ನಂಬರ್ ಕೊಡೋಕೆ ಅಂತ ಜನಗಳು ಬೇಕಲ್ಲ, ನಿನ್ ನಂಬರ್ ಕೊಡೋಕೆ. ನೀನಂತೂ ಎಲ್ಲೂ ಬಂದು ಕೇಳಿಲ್ಲ ಯಾರನ್ನು.
ನಿನ್ ನಂಬರ್ ಕೊಡಕ್ಕೆ ಅಂತ ಒಬ್ರು ಇರ್ತಾರಲ್ವಾ, ಇಂಡಸ್ಟ್ರಿಯಲ್ ಮ್ಯಾನೇಜರ್ಗಳು, ಕೋಆರ್ಡಿನೇಟರ್ಗಳು ಅಂತ ಅವ್ರು ಯಾರು ಇರ್ತಾರಲ್ಲ, ಅವ್ರು ಯಾರ ಅವ್ರ ಯಾರ ಹತ್ರನೂ ಇಲ್ಲ, ಗೊತ್ತಿಲ್ಲ ಇಲ್ವಾ, ಅಥವಾ ಅವಳು ಆಗಲ್ಲ, ಅದೇ ಹೇಳದ್ನಲ್ಲ ಮುಂಚೆ ಹೇಳದ್ನಲ್ಲ ಕತೆಗಳು, ಅರ್ಥ ಆಯ್ತು. ಇದೆ ಉಟ್ಕೊಂಡಿತ್ತು ಏನೋ. ಬಟ್ ಯಾರು ಕಂಟಿನ್ಯೂಸ್ ಆಗಿ ಯಾರೋ ಟಚ್ ಅಲ್ಲಿ ಇದಾರೆ ಇಂಡಸ್ಟ್ರಿ ಅಂತ ನಿಮ್ ಜೊತೆ ಯಾರು ಇಲ್ವಾ? ಹಂಗೆ ಲಾಂಗ್ ರನ್ ಫ್ರೆಂಡ್ಶಿಪ್ ಯಾರ್ದು ಇಲ್ವಾ? ಇಲ್ಲ ಸರ್, ನಾನು ಇಂಡಸ್ಟ್ರಿಯಲ್ಲಿ ಯಾರ್ದು ಅಂತ ಟಚ್ ಇಟ್ಕೊಂಡು. ಬಿಕಾಸ್ ಆ ಯುಗದ ಅಂದ್ರೆ 2002 ಇಂದ 2006, 7, 8 ತನಕ ಬಡ್ಡಿಂಗ್ ಮೇಲ್ ಫಿಮೇಲ್ ಅಂದ್ರೆ ಆಕ್ಟರ್ ಮತ್ತು ಆಕ್ಟ್ರೆಸ್ ಬಂಚ್ ಬಂದ್ರು ಕನ್ನಡ ಇಂಡಸ್ಟ್ರಿಗೆ. ಹೌದು ಹೌದು ಎಲ್ಲರಿಗೂ ಹೆಸರು ತಂದು ಕೊಡ್ತದ. ದೊಡ್ಡವ್ರು ಎಲ್ಲರೂ ಕೂಡ ಸ್ಟಾರ್ಗಳಾಗಿ ಮೆರೆದ್ರು. ಹೌದು. ಅವ್ರು ಯಾರು ಟಚ್ ಅಲ್ಲಿ ಇರ್ಲಿಲ್ವಾ ನಿಮ್ಮ ಜಯಮಂದರ್ ಬಂದಿದ್ದಾರಲ್ಲ? ಇಲ್ಲ, ಯಾರು ಇಲ್ಲ, ನನ್ನ ಟಚಲ್ಲಿ ಯಾರು ಇಲ್ಲ ಸರ್, ಯಾರು ಇಲ್ಲ ನನಗೆ. ನೀವು ಇನ್ನ ಒಂದು ಅಮೃತ ಮಹೋತ್ಸವ ಅಂತ ಇನ್ ಬಿಟ್ವೀನ್ ಮಾಡಿದ್ರು. ಹೌದು, ಸೊ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇತ್ತು, ನಾನು ಡ್ಯಾನ್ಸ್ ಮಾಡಿದ್ದೆ. ಅದ್ರಲ್ಲಿ ರವಿ ಸರ್ ಮೇನ್ ಇನ್ಚಾರ್ಜ್ ತಗೊಂಡಿದ್ರು ಇದ್ದಿದ್ದು. ಅವಾಗ ಮಾಡಿದ್ದೆ ಅಲ್ಲಿ. ಅವಾಗ ರಾಘಣ್ಣ, ರಾಮ್ಕುಮಾರ್ ಸರ್ ಎಲ್ಲರೂ ಬಂದಿದ್ರು. ಸೊ ಆ ಒಂದು ಟೈಮಲ್ಲೂ ಅದಕ್ಕೆ ಇನ್ವಾಲ್ವ್ ಆಗಿದ್ದೆ ನಾನು. ಆ ಟೈಮಲ್ಲಿ ಇನ್ವಾಲ್ವ್ ಆಗಿದ್ದೆ. ಬಿಕಾಸ್ ಆಫ್ ಅದು ಇನ್ವಾಲ್ವ್ ಆಗಿ ಮತ್ತೆ ಆ ಫಂಕ್ಷನ್ ಮುಗೀತು, ದೆನ್ ಕಮ್ ಬ್ಯಾಕ್. ಮತ್ತೆ ಅಲ್ಲಿ ನಿಮ್ಮನ್ನ ನೋಡಿದವರೆಲ್ಲ ಮತ್ತೆ ಎಲ್ಲೋ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳಿಲ್ವಾ, ಕರೀಲಿಲ್ವಾ? ಇಲ್ಲ ಇಲ್ಲ, ನನ್ಗೊಂದು ಕ್ವಶನ್ ನಾನೇ ಮಾಡ್ಬೇಕನ್ಸೋದು. ಈಗ ನಾನು ಹೀರೋಯಿನ್ ಅಂದ್ರೆ ನನ್ನನ್ನೇ ಡೈರೆಕ್ಟ್ ಆಗಿ ಕೇಳ್ತಾರ ಅಥವಾ ಬೇರೆಯವ್ರ ಥ್ರೂ ಇಂದ ಕೇಳ್ಕೊಂಡ್ ಬರ್ತಾರಾ ಅನ್ನೋದು ನಂಗೆ ಗೊತ್ತಿಲ್ಲ. ಇದೊಂದು ಕ್ವಶನ್ ಮಾರ್ಕ್ ನಂಗೇನೆ. ನಿಮ್ ಪ್ರಕಾರ ಏನ್ ಮಾಡ್ಬೇಕು? ನನ್ನ ಪ್ರಕಾರ ನಾನು ಆಕ್ಟ್ ಮಾಡ್ತೀನಿ, ನಾನು ಇದು ಅಂದಾಗ ನಮ್ಮನ್ ಕೇಳ್ಬೇಕಲ್ವಾ. ನೀನ್ ಎಲ್ಲೂ ಸುತ್ತಿ ಬಳಸಿ ನಂಬರ್ ಹುಡ್ಕಿ ಎಲ್ಲ ಮಾಡಿ ಯಾಕೆ ಬರ್ತೀರಾ? ನಾನು ಕಲಾವಿದೆ, ನಾನು ಆ್ಯಕ್ಟ್ ಮಾಡ್ತೀನಿ, ನನ್ನೂ ಕ್ವಶನ್ ಮಾಡಬೇಕು. ನನ್ನ ಈ ಸಿನಿಮಾ ಈ ಥರ ಆ್ಯಕ್ಟ್ ಮಾಡ್ತೀಯಾ, ಹಿಂಗಿದೆ ನಿನ್ನ ಕ್ಯಾರೆಕ್ಟರ್ ಇದು ಹೀಗೆ ಅಂತ. ನೀನು ಯಾರ್ಯಾರನೋ ಕ್ವಶನ್ ಮಾಡ್ಕೊಂಬಂದು ಏನೇನೋ ಮಾಡ್ಕೊಂಬಂದು ಆಮೇಲೆ ನನಗೆ ನಿನ್ನ ನಂಬರೇ ಸಿಗಲಿಲ್ಲ, ನೀನೇ ಸಿಗಲಿಲ್ಲ, ನೀವು ಕಳೆದೋಗ್ಬಿಟ್ಟಿದ್ರಿ. ಅಲ್ಲ, ನೀವು ಹೇಳ್ತಿರೋದು ಸರಿ ಇದೆ, ಬಟ್ ಹೇಳಿದ್ದು ತುಂಬಾ ಲೇಟ್ ಆಗಿ ಅನಿಸ್ತದೆ ನನಗೆ. ಅದು ನಿಜ, ಅದು ನಿಜ. ಇದನ್ನ ಯಾವತ್ತೋ ಕೂತ್ ಹೇಳ್ಬೇಕಾಗಿತ್ತು. ಹೌದು ಹೌದು. ಹಲೋ, ನಾನ್ ರಂಜಿತಾ, ನಾನು ಇದೀನಿ ಇಲ್ಲಿ, ನಾನು ಓಂ ಪ್ರಕಾಶ್, ಖಂಡಿತ. ಆಮೇಲೆ ಓಂ ಪ್ರಕಾಶ್ ಅವರು ರಾಕ್ಲಿನ್ ಸರ್ದು ಡಕೋಟಾ ಎಕ್ಸ್ಪ್ರೆಸ್ ಅಂತ ಮಾಡಿದ್ರು. ಅದ್ರದ್ದೊಂದು ಸೆಕೆಂಡ್ ಇದನ್ನ ಮಾಡಿದ್ರು. ಇಬ್ರು ಹೀರೋಯಿನ್, ಇಬ್ಬರಿಗೂ ಜೋಡಿ. ಹೌದು, ಅದನ್ನೇ ಇನ್ನೊಂದ್ ಮಾಡೋಣ ಅಂತ. ಈಗ ಪಾರ್ಟ್ 1 ಪಾರ್ಟ್ 2 ಬರುತ್ತೆ ಗೊತ್ತಾ, ಆ ತರ ಮಾಡೋಣ ಅಂತ. ಅದಕ್ಕೂ ನನ್ ಫೋಟೋಸ್ ತಗೊಂಡಿದ್ರು, ಫೋಟೋ ಶೂಟ್ ಆಗಿ ಎಷ್ಟು ಪೇಪರ್ ಅಲ್ಲೆಲ್ಲ ಬಂತು, ಅರಗಿಣಿ ಅದ್ರಲ್ಲೆಲ್ಲ ಬಂತು. ಬಟ್ ಅದು ಸಡನ್ ಆಗಿ ಬ್ರೇಕ್ ಆಯ್ತು, ಏನಕ್ಕಂತ ಗೊತ್ತಿಲ್ಲ. ನನ್ ಕೆಲವೊಂದ್ಸಲ ಇಂಡಸ್ಟ್ರಿ ಬಿಡಕ್ ಅದೂ ಕಾರಣ. ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನೆಕ್ಸ್ಟ್ ಏನು ಆನ್ಸರು ಇಲ್ಲ, ಕ್ವಶನ್ನು ಇಲ್ಲ. ಏನಕ್ಕೆ ಸ್ಟಾಪ್ ಆಯ್ತಂತ ರೀಸನ್ ಕೊಡೋರೇ ಇಲ್ಲ ಸರ್. ನಮ್ದು ಈ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಜನಗಳದು ಎಲ್ಲಾನು ಕ್ವಶನ್ ಮಾಡ್ತಾರೆ, ಕ್ವಶನ್ ಮಾಡಿ ಅದಕ್ಕೆ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದಾಗ ಅಲ್ಲಿಗೆ ಕಟ್ ಮಾಡ್ತಾರೆ. ಆನ್ಸರ್ ಕೊಡೋಕ್ಕೆ ರೆಡಿ ಇರಲ್ಲ ಯಾರೂ. ಐ ಡೋಂಟ್ ನೋ ವೈ. ಕ್ವಶನ್ ರೈಸ್ ಆದಮೇಲೆ ಅದಕ್ಕೊಂದು ಆನ್ಸರ್ ಅಂತ ಇರಲೇಬೇಕಲ್ವಾ.